ದೇವರಿಗಾಗಿ ಮೂರು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಒಂದು ದೇವಸ್ಥಾನವಿತ್ತು, ಅದನ್ನು ಸ್ಥಳಾಂತರ ಮಾಡುವ ವಿಚಾರದ ಕುರಿತಾಗಿ ಮೂರು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಸಂಬಂಧಿಕರ ನಡುವೆ ದೇವರು ನಮ್ದು, ಇಲ್ಲ ದೇವರು ನಮ್ದು ಅಂತ ಹೇಳಿ ಕಿತ್ತಾಟವನ್ನ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಗೋಸುಬಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಡಿ ಸ್ಥಳಾಂತರ ವಿಚಾರವಾಗಿ ಕುಟುಂಬಸ್ಥರ ಮಧ್ಯೆ ಕಲಹ ಏರ್ಪಟ್ಟಿದೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಗ್ರಾಮಸ್ಥರು. ಈ ಮೂರು ಕುಟುಂಬಗಳ ಗಲಾಟೆಯನ್ನು ನೋಡಿ ಸಾಕಾಗಿ ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೇವಸ್ಥಾನ ಸ್ಥಳಾಂತರಕ್ಕೆ ತಹಶೀಲ್ದಾರರು ಒಂದು ತೀರ್ಪನ್ನು ನೀಡಿದ್ರು. ಆದರೆ ಕೋರ್ಟ್ ಆದೇಶ ಬೇರೆ ಹೇಳಿತ್ತು. ಯಾರ ಆದೇಶವನ್ನು ಪಾಲನೆ ಮಾಡಬೇಕೆಂದು ಗ್ರಾಮಸ್ಥರಲ್ಲಿ ಗೊಂದಲ ಏರ್ಪಟ್ಟಿದೆ. ಎರಡು ಆದೇಶದ ನಡುವೆ ಗೋಸುಬಾಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಎಷ್ಟು ಜನ ಪೊಲೀಸರು ಬಂದು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ತಿಳಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಸುರೇಶ್ ಚೌಹಾಣ್ ಮತ್ತು ತಂಡ ಭೇಟಿಯನ್ನು ನೀಡಿದೆ. ವರ್ಷಗಳ ಹಿಂದೆ ಬೀರ್ಲಿಂಗೇಶ್ವರ ಮರಿಗುದ್ರೆ ಅಂತ ಹೇಳಿ ನಮ್ಮ ಮನೆ ದೇವರು. ಸೊ ಅದನ್ನ ನಾವು ಮೂಲತಃ ನಮ್ಮ ಮನೆಯಲ್ಲೇ ದೇವ್ರು ಕುಂದಿರ್ತಾ ಇದ್ದ. ನಮ್ಮ ಮನೆಯಲ್ಲಿ ಇನ್ನೊಂದು ಮನೆಯಲ್ಲಿ ದೀಪಾವಳಿಗೆ ಒಂದ್ ಪಡ್ಡೆ ನಮ್ಮ ಮನೆಗೆ ಇನ್ನೊಂದ್ ಪಡ್ಡೆ ಅವರಿಗೆ. ಸೊ ಅದು ಏನಾಯ್ತು ಅಂದ್ರೆ ಅವಾಗ ಒಂದು 25 ವರ್ಷದ ಹಿಂದೆ ಅಲ್ಲಿ ಮನೆಯಲ್ಲಿ ಸಂಸಾರ ಮಾಡ್ತಾರೆ, ದೇವ್ರು ಕುಂದಿಸೋದು ಸರಿಯಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಅವರು ಬೇರೆ ಕಡೆ ಶಿಫ್ಟ್ ಮಾಡಿ ಏನಾದ್ರು ಈಗ ಆ ದೇವ್ರನ್ನ ಬಣ್ಣಕ್ಕೆ ಹಾಕ್ತಾರೆ, ಅಂದ್ರೆ ದೇವ್ರು ಮಾಡ್ತಾರೆ. ದೇವ್ರು ಮಾಡೋ ಹೊತ್ತಿಗೆ ಏನ್ ಮಾಡಿದ್ರು 100 ಮೀಟರ್ ಕುಂತು ಮಾತಾಡಿ ಗುಡಿಯಲ್ಲಿ ಕಟ್ಸ್ಬೇಕಂತೇಳಿ ಮಾತಾಗಿತ್ತು. ಆಯ್ತಂತ ಹೇಳಿದ್ರು. ಈಗ ನಮ್ಮ ಮನೇಲಿ ಏನಾಯ್ತು, ಆ ದೇವ್ರು ಹೋದಕ್ಕಲ್ಲಿ ನಿಮ್ಗೆಲ್ಲ ತಲತಲಾಂತರದಿಂದ ತಿಕ್ಕಡಿ ಬರ್ತಾ ಇದೆ, ನೀವು ಆ ಮೂಲ ಪ್ಲೇಸಿಗೆ ಆ ದೇವ್ರು ಬಂದ್ರೆ ನಿಮ್ ಮನೆತನ ಸರಿ ಆಗುತ್ತೆ ಅಂತಕ್ಕಂಥದ್ದು ಯಾರು ಕೇಳಿದ್ರೆ ಹೇಳ್ತಾ ಇದ್ರು. ಸೊ ಹಾಗಾಗಿ ನಮ್ಮ ತಂಗಿ ಸಂಸಾರ ನಾಳ ಆಯ್ತು. ನಮ್ಮ ಅಣ್ಣವರು ಒಂದು 4 ಎಕರೆ ಏನು ದುರ್ಚಟಗಳು ಅಂದ್ರೆ 4 ಎಕರೆ ಹೊಲನ ಮಾರ್ಕೊಂಡ್ರು. ಅದಕ್ಕಿಂತ ಮುಖ್ಯವಾಗಿ ಮಗನ ಕಳ್ಕೊಂಡಿದ್ವಿ ನಾವು. ಸೊ ಅವಾಗ ಕಳ್ಕೊಂಡಾಗ ಏನಾಯ್ತು, ನಾವು ದೇವ್ರು ಇಲ್ಲೇ ಕೇಳಿದ್ರೆ ಹಿಂಗ್ ತಿಕ್ಕಡಿ ಐತೆ ಬಂದಾಗ ಅವ್ರ ಕಡೆ ಕುಂದಿರಿಸಿ ಪಂಚಾಯತ್ ಮಾಡಿದ್ವಿ. ಪಂಚಾಯತ್ ಮಾಡಿದ್ರು. ಈ ಒಂದು 15 ದಿನ ಪಂಚಾಯತ್ ಮಾಡಿದ್ವಿ. ಆಯ್ತಪ್ಪ. ಏನೋ ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪವರ್ ಟಿವಿಯ ಪ್ರತಿನಿಧಿ, ಬಳ್ಳಾರಿಯ ಪ್ರತಿನಿಧಿ ವೀರೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನಿದೆ ಗಲಾಟೆ? ಅದು ನೋಡಿದ್ರೆ ಸುಸಜ್ಜಿತವಾಗಿ ಕಟ್ಟಿರುವಂಥ ದೇವಸ್ಥಾನವಿದು, ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಮೂರು ಪಂಗಡಗಳು ಮಾರಾಮಾರಿಗೆ ಎದುರಾಗಿದ್ದಾರೆ. ಪೊಲೀಸರು ಬಂದು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಕ್ಚುಯಲ್ ವಿಚಾರ ಏನು? ಯಾಕೆ ಎರಡೆರಡು ರೀತಿಯ ತೀರ್ಪುಗಳಲ್ಲಿ ಬರ್ತೀವಿ ಅಂತ ಹೇಳಿ? ಎಸ್ಕಾರ್ಪಿಟ್ ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಗೋಸುವಾಳದಲ್ಲಿ ದೇವಸ್ಥಾನ ಅಂತಂದ್ರೆ ಅಂದ್ರೆ ನೆಮ್ಮದಿಯ ತಾಣವಾಗಬೇಕಾಗಿತ್ತು, ಬದಲಾಗಿ ರಣರಂಗವಾಗಿರ್ತಕ್ಕಂತಹ ಘಟನೆ ನಡೆದಿದೆ ಅನ್ನಬಹುದು. ಮುಖ್ಯವಾಗಿ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಗೋಸುವಾಳ ಗ್ರಾಮದಲ್ಲಿ ಈ ಒಂದು ಪೂಜಾರಿಯವರ ಒಂದು ಗುಂಪು, ಆಮೇಲೆ ಈ ಒಂದು ಶಾನುಭೋಗರ ಗುಂಪು ಮತ್ತು ಗೌಡರ ಗುಂಪು ಎಂದು 3 ಗುಂಪುಗಳಿವೆ. ಇದರಲ್ಲಿ ಗೌಡರ ಗುಂಪು, ಶಾನುಭೋಗರ ಗುಂಪು ಈ ಒಂದು ನಮಗೂ ಈ ಒಂದು ಮರಿಗುದಿರೇಶ್ವರ ಅಥವಾ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾಲು ಇದೆ ಅನ್ನೋದು ಇಷ್ಟು ದಿನಗಳವರೆಗೂ ನಾವು ದೇವಸ್ಥಾನದಲ್ಲಿ ಪಟ್ಟಿ ಮತ್ತು ಯಾವುದೇ ಆದಂತಹ ದೇಣಿಗೆಯನ್ನು ನೀಡತಕ್ಕಂತ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಹಾಗೂ ದೇವರ ಕಾರ್ಯಗಳನ್ನೆಲ್ಲ ಪ್ರತಿಯೊಂದರಲ್ಲೂ ಪಾಲ್ಗೊಳ್ಳುತ್ತಾ ಬಂದಿದ್ದೀವಿ. ಆದ್ರೆ ಈಗ ಈ ಒಂದು ಶಾನುಭೋಗ ಗುಂಪಿನವರು, ಗೌಡ್ರ ಗುಂಪಿನವರಿಗೆ ಪಾಲನ್ನು ಕೊಡೋದಿಲ್ಲ ಎಂದು ಧಿಕ್ಕರಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಅವರ ಗುಂಪಿನವರ ಆರೋಪ. ಆದ್ರೆ ಮತ್ತೊಂದು ಗುಂಪಿನವರ ಆರೋಪ ಏನಪ್ಪಾ ಅಂದ್ರೆ, ಈ ಒಂದು ಪೂಜಾರಿ ಗುಂಪಿನವರು ಈ ಹಿಂದೆನೆ ಈ ದೇವಸ್ಥಾನಕ್ಕಾಗಿ ಸುಮಾರು ಎಕರೆಗಳನ್ನು ನಾವು ಭೂಮಿಯನ್ನು ಕಳೆದುಕೊಂಡು ಈ ಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಅನ್ನು ದಾಖಲಿಸಿ ಗೆದ್ದಿದ್ದೇವೆ. ಈಗಾಗಲೇ ನಮ್ಮ ಬಳಿ ಆರ್ಡರ್ ಕಾಪಿನೂ ಇದೆ. ಈ ಕೋರ್ಟ್ ಅಲ್ಲಿ ಆದೇಶ ಇದ್ದಾಗಿಯೂ ಸಹ ಈ ಒಂದು ತಹಸೀಲ್ದಾರ್ರವರು ಹೇಗೆ ಈ ವಿಚಾರದಲ್ಲಿ ಈ ಒಂದು ತಲೆ ಹಾಕುತ್ತಾರೆ ಎನ್ನತಕ್ಕಂತಹ ವಾದ ಈ ಒಂದು ಪೂಜಾರಿಗಳ ಗುಂಪಿನಿಂದ ಕೇಳಿ ಬರುತ್ತಿದೆ. ಆದರೆ ಈ ಇಬ್ಬರ ನಡುವಿನ ತಿಕ್ಕಾಟದ ನಡುವೆ ಪೊಲೀಸರು ಸಮಸ್ಯೆ ಉಲ್ಬಣವಾಗದಂತೆ ಅದನ್ನು ಕಂಟ್ರೋಲ್ ಮಾಡಿ ಇಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಗತಕ್ಕಂತ ಅನಾಹುತವನ್ನು ತಪ್ಪಿಸುವಂತ ಕೆಲಸವನ್ನು ಮಾಡುವುದರ ಮೂಲಕ ಪೊಲೀಸರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೀರಿದ್ದಾರೆ. ಇದರ ನಡುವೆ ಈ ಒಂದು ಅಂದ್ರೆ ಈ ಒಂದು ತಹಸೀಲ್ದಾರ್ ಅವರ ಆದೇಶ ಮತ್ತು ಈ ಒಂದು ಕೋರ್ಟಿನ ಆದೇಶ, ಈ ಎರಡರ ನಡುವಿನ ಜಟಾಪಟಿಯಿಂದಾಗಿ ಈ ಒಂದು ರಣರಂಗವಾಗಿ ದೇವಸ್ಥಾನ ಮಾರ್ಪಟ್ಟಿದೆ ಎಂದು ಹೇಳಬಹುದು. ಎಸ್, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ.